ಮಹಾಭಾರತದ ಆಳವಾದ ಜಗತ್ತಿಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಮಹಾಭಾರತ ಯುದ್ಧ, ಧರ್ಮ, ಕರ್ಮ ದ ಮೂಲ ಆಕರಗಳನ್ನಿಟ್ಟುಕೊಂಡು ಈ ಮಹಾಕಾವ್ಯದ ಒಳನೋಟಗಳನ್ನು ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ? ಖಂಡಿತ. ಮಹಾಭಾರತ ಅಂದ್ರೆ ಬರೀ ಒಂದು ಯುದ್ಧದ ಕಥೆ ಅಲ್ವೇ ಅಲ್ಲ. ಹೌದು, ಅದು ಜೀವನದ ಪ್ರತಿಬಿಂಬ. ಧರ್ಮ, ಕರ್ಮ, ಅಸೂಯೆ, ಅಧಿಕಾರದ ದಾಹ, ಹೀಗೆ ಹಲವಾರು ವಿಷಯಗಳಿದ್ರಲ್ಲಿವೆ. ಪಾಂಡವರು ಮತ್ತು ಕೌರವರ ನಡುವಿನ ಆ ವೈಷಮ್ಯ ಹೇಗೆ ಶುರುವಾಯಿತು, ಹೇಗೆ ಅದು ದೊಡ್ಡ ಯುದ್ಧಕ್ಕೆ ಹೋಯ್ತು ಅಂತ ನೋಡೋಣ. ಸರಿ. ಹಾಗಾದ್ರೆ ಆ ಸಂಘರ್ಷದ ಬೀಜಗಳು ಅಲ್ಲಿಂದನೇ ಶುರು ಮಾಡೋಣ. ಹಸ್ತಿನಾಪುರ ರಾಜ್ಯ, ಕುರುವಂಶ. ಅಲ್ಲಿ 100 ಕೌರವರು ದುರ್ಯೋಧನನ ನೇತೃತ್ವದಲ್ಲಿ, ಇನ್ನೊಂದು ಕಡೆ 5 ಪಾಂಡವರು. ಇವರ ನಡುವೆ ಅಧಿಕಾರಕ್ಕಾಗಿ ಪೈಪೋಟಿ. ಇದು ಬರೀ ಅಧಿಕಾರಕ್ಕಾಗಿ ಅಷ್ಟೇ ಆಗಿತ್ತಾ ಅಥವಾ ಬೇರೇನಾದ್ರೂ ಕಾರಣಗಳಿದ್ವಾ? ಅಧಿಕಾರದ ಆಸೆ ಖಂಡಿತ ಇತ್ತು, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಅಸೂಯೆ, ಧರ್ಮದ ಬಗ್ಗೆ ಬೇರೆ ಬೇರೆ ತಿಳುವಳಿಕೆಗಳು ಇವೆಲ್ಲ ಕೆಲಸ ಮಾಡ್ತವೆ. ದುರ್ಯೋಧನನಿಗೆ ಪಾಂಡವರ ಏಳಿಗೆಯನ್ನ ಏನಂತಾರೆ ಸಹಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಇನ್ನೊಂದು ಕಡೆ ಯುಧಿಷ್ಠಿರನ ತರಹದವರು ಧರ್ಮ ಪಾಲನೆಗೆ ಹೆಚ್ಚು ಒತ್ತು ಕೊಡ್ತಾರೆ, ಆದ್ರೆ ಕೆಲವೊಮ್ಮೆ ಅದುವೇ ಸಮಸ್ಯೆಗೆ ಕಾರಣವಾಗುವ ಸಾಧ್ಯತೆನೂ ಇದೆ. ಹೌದು. ಪಾತ್ರಗಳ ವಿಷಯಕ್ಕೆ ಬಂದ್ರೆ ಇಲ್ಲಿ ಯಾರು ಸಾಮಾನ್ಯರಲ್ವಾ? ಎಲ್ಲರೂ ಒಂಥರ ದೈವಾಂಶ ಸಂಭೂತರು. ಹೌದು. ಅರ್ಜುನನ ಬಿಲ್ಲು ಬಿದ್ಯೆ, ಭೀಮನ ಶಕ್ತಿ, ಯುಧಿಷ್ಠಿರನ ಸತ್ಯ, ಇವು ಮುಖ್ಯವಾದವು. ಆದ್ರೆ ಕರ್ಣನ ಪಾತ್ರ ಇದೆಯಲ್ಲ, ಅದು ನಿಜಕ್ಕೂ ತುಂಬಾ ವಿಭಿನ್ನ ಮತ್ತೆ ಸಂಕೀರ್ಣ ಅಲ್ವಾ? ಹೌದು. ಮಹಾಭಾರತದ ದೊಡ್ಡ ದುರಂತಗಳಲ್ಲಿ ಕರ್ಣನ ಪಾತ್ರ ಒಂದು. ಅವನು ಎಷ್ಟೇ ಪ್ರತಿಭಾವಂತನಾಗಿದ್ರೂ ಸೂತಪುತ್ರ ಅನ್ನೋ ಕಾರಣಕ್ಕೆ ಅವಮಾನಗಳನ್ನ ಎದುರಿಸಬೇಕಾಯ್ತು. ಅವನು ಕೌರವರ ಜೊತೆ ಸೇರಿದ್ದು ಸ್ನೇಹಕ್ಕೋ ಅಥವಾ ಪಾಂಡವರ ಮೇಲಿನ ದ್ವೇಷಕ್ಕೋ, ಇದು ಇವತ್ತಿಗೂ ಚರ್ಚೆಯ ವಿಷಯ. ಇದರ ನಡುವೆ ಕೃಷ್ಣನ ಪಾತ್ರ ಮಾರ್ಗದರ್ಶಕನಾಗಿ. ಖಂಡಿತ ಕೃಷ್ಣನ ಪಾತ್ರ ತುಂಬಾನೇ ಮುಖ್ಯ. ಸರಿ. ಆಮೇಲೆ ಕಥೆಯಲ್ಲೊಂದು ದೊಡ್ಡ ತಿರುವು ಬರುತ್ತೆ, ಆ ದ್ಯೂತ ಸಭೆ. ದ್ಯೂತ, ಅದು ತುಂಬಾನೇ ನಿರ್ಣಾಯಕ ಘಟ್ಟ. ಪಾಂಡವರ ಇಂದ್ರಪ್ರಸ್ಥದ ವೈಭವವನ್ನ ನೋಡಿ ದುರ್ಯೋಧನನಿಗೆ ಸಹಿಸಲಾಗದೆ ಶಕುನಿಯ ಕುತಂತ್ರ. ಹೌದು. ಯುಧಿಷ್ಠಿರ ಕ್ಷತ್ರಿಯ ಧರ್ಮ ಅಂತ ಆ ಆಟಕ್ಕೆ ಒಪ್ಕೊಂಡು ಕೊನೆಗೆ ಎಲ್ಲವನ್ನೂ ಕಳೆದುಕೊಳ್ತಾನೆ, ರಾಜ್ಯ, ಸಂಪತ್ತು. ಅಷ್ಟೇ ಅಲ್ಲ, ದ್ರೌಪದಿಯನ್ನು ಪಣಕ್ಕಿಟ್ಟು ಸೋಲ್ತಾನೆ. ಆ ವಸ್ತ್ರಾಪಹರಣದ ಘಟನೆ, ಅದು ಅಧರ್ಮದ ಪರಮಾವಧಿ. ಯುದ್ಧಕ್ಕೆ ಅದೇ ಮೂಲ ಕಾರಣ ಆಯ್ತು ಅನ್ಬೋದು. ಇದರ ಶಿಕ್ಷೆಯಾಗಿ ಅವರಿಗೆ 12 ವರ್ಷ ವನವಾಸ, ಆಮೇಲೆ 1 ವರ್ಷ ಅಜ್ಞಾತವಾಸ. ಹೌದು. ಈ ಕಠಿಣ ಶಿಕ್ಷೆ ಮುಗಿಸಿ ಬಂದ್ಮೇಲೆ ಪಾಂಡವರು ತಮ್ಮ ರಾಜ್ಯವನ್ನ ವಾಪಸ್ ಕೇಳ್ತಾರೆ. ಆಗ ದುರ್ಯೋಧನ ಒಪ್ಪೋದಿಲ್ಲ. ಒಂದು ಸೂಜಿ ಮುನಿಯಷ್ಟು ಜಾಗವನ್ನು ಕೊಡಲ್ಲ ಅಂತ ಹೇಳ್ತಾನೆ. ಅಲ್ಲಿಗೆ ಯುದ್ಧ ಅನಿವಾರ್ಯ ಆಗತ್ತೆ, ಕುರುಕ್ಷೇತ್ರದಲ್ಲಿ. ಹೌದು. ಯುದ್ಧ ಶುರುವಾಗೋ ಮೊದಲು ಅರ್ಜುನನಿಗೆ ದೊಡ್ಡ ಗೊಂದಲ. ತನ್ನವರ ವಿರುದ್ಧವೇ ಹೋರಾಡ್ಬೇಕಲ್ಲ ಅಂತ. ಹೌದು. ಬಂಧುಗಳು, ಗುರುಗಳು ಅವರನ್ನೆಲ್ಲ ಹೇಗ್ ಕೊಲ್ಲೋದು ಅಂತ. ಆಗ ಕೃಷ್ಣ ಉಪದೇಶ ಮಾಡಿದ್ದೆ ಭಗವದ್ಗೀತೆ. ಹೌದು. ಕೇವಲ ಯುದ್ಧ ಮಾಡುವಂತಲ್ಲ, ನಿನ್ನ ಕರ್ತವ್ಯವನ್ನ ಮಾಡು, ಫಲಿತಾಂಶದ ಬಗ್ಗೆ ಚಿಂತೆ ಬೇಡ ಅಂತ. ಅದೇ ನಿಷ್ಕಾಮ ಕರ್ಮ. ಇದು ನಿಜಕ್ಕೂ ಎಲ್ಲಾ ಕಾಲಕ್ಕೂ ಪ್ರಸ್ತುತವಾದ ತತ್ವ ಅಲ್ವಾ? ಖಂಡಿತ. ಆ ಯುದ್ಧ 18 ದಿನಗಳ ಕಾಲ ನಡೆದು ತುಂಬಾ ಭಯಂಕರವಾಗಿತ್ತು. ಆದ್ರೂ ಕೊನೆಗೆ ಭೀಮ ದುರ್ಯೋಧನನನ್ನು ಗದಾಯುದ್ಧದಲ್ಲಿ ಕೊಲ್ತಾನೆ. ಪಾಂಡವರಿಗೆ ಜಯ ಸಿಗುತ್ತೆ. ಆದ್ರೆ ಆ ಗೆಲುವು ಒಂದು ಥರ ಪೊಳ್ಳು ಗೆಲುವು ಅಲ್ವಾ? ಯಾಕಂದ್ರೆ ಅಪಾರವಾದ ವಿನಾಶ ಆಗಿರುತ್ತೆ. ನಿಜ. ಯುದ್ಧದ ನಂತರ ಅಶ್ವತ್ಥಾಮ ಸೇಡು ತೀರಿಸಿಕೊಳ್ಳೋಕೆ ರಾತ್ರಿ ಪಾಂಡವರ ಮಕ್ಕಳನ್ನ ಕೊಂದು ಹಾಕ್ತಾನೆ. ಕೊನೆಗೆ ಉಳಿಯುವವರು ತುಂಬಾ ಕಡಿಮೆ ಜನ. ಇದು ಯುದ್ಧದ ನಿರರ್ಥಕತೆಯನ್ನೇ ತೋರಿಸುತ್ತೆ. ಆಮೇಲೆ ಯುಧಿಷ್ಠಿರ ರಾಜನಾದ್ರೂ ಅವನಿಗೆ ಸಮಾಧಾನ ಇರ್ಲಿಲ್ಲ. ಹೌದು. ಆ ದುಃಖದಿಂದ ಹೊರಬರಲು ಅವರಿಗಾಗ್ಲಿಲ್ಲ. ಸ್ವಲ್ಪ ಕಾಲ ರಾಜ್ಯಭಾರ ಮಾಡಿ ಎಲ್ಲವನ್ನು ತ್ಯಜಿಸಿ ಸ್ವರ್ಗಾರೋಹಣಕ್ಕೆ ಹೊರಡ್ತಾರೆ. ಆ ಸ್ವರ್ಗಾರೋಹಣ ಯಾತ್ರೆ ಕೂಡ ಒಂದು ವಿಶೇಷವಾದ ಘಟ್ಟ. ಹೌದು. ಅಲ್ಲಿ ಅವರಲ್ಲಿದ್ದ ಸಣ್ಣ ಸಣ್ಣ ದೋಷಗಳಿಂದಾಗಿ ಯುಧಿಷ್ಠಿರನನ್ನು ಬಿಟ್ಟು ಉಳಿದವರೆಲ್ಲ ದಾರಿಯಲ್ಲೇ ದೇಹ ತ್ಯಜಿಸ್ತಾರೆ ಅಂತ ಹೇಳ್ತಾರೆ. ಕೇವಲ ಧರ್ಮಮೂರ್ತಿ ಯುಧಿಷ್ಠಿರ ಮಾತ್ರ ದೇಹ ಸಹಿತ ಸ್ವರ್ಗ ಸೇರಿದ ಅಂತ. ಅದೇ ಸಮಯದಲ್ಲಿ ಕೃಷ್ಣನ ನಿರ್ಯಾಣವೂ ಆಗಿ ದ್ವಾಪರ ಯುಗ ಮುಗಿದು ಕಲಿಯುಗ ಶುರುವಾಗುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ಈ ಮಹಾಕಥೆಯ ಒಟ್ಟು ಸಾರಾಂಶ ಏನು ಮುಖ್ಯವಾದ ಪಾಠ ಇದ್ರಲ್ಲಿ? ಇದು ಬರೀ ಕಥೆ ಅಲ್ಲ, ಜೀವನದ ಪಾಠ. ಧರ್ಮ ಮತ್ತು ಅಧರ್ಮದ ನಡುವಿನ ಹೋರಾಟ, ಕರ್ಮದ ಫಲ ಹೇಗೆ ಕಟ್ಟಿಟ್ಟ ಬುತ್ತಿ ಅನ್ನೋದು. ಹೌದು. ಪ್ರತಿ ಪಾತ್ರದಲ್ಲೂ ಒಳ್ಳೆಯದು ಕೆಟ್ಟದು ಎರಡೂ ಇದೆ. ಯಾರು ಸಂಪೂರ್ಣ ಒಳ್ಳೆಯವರಲ್ಲ, ಕೆಟ್ಟವರು ಅಲ್ಲ. ಅದುವೇ ಈ ಕಥೆಯನ್ನ ಇವತ್ತಿಗೂ ಏನಂತಾರೆ ರಿಲೇಟಬಲ್ ಮಾಡುತ್ತೆ.
ಖಂಡಿತ. ಸತ್ಯ, ತ್ಯಾಗ, ಅಹಂಕಾರ, ಕ್ಷಮೆ ಹೀಗೆ ಅನೇಕ ಮೌಲ್ಯಗಳ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಹೌದು. ಸರಿ, ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ. ಮಹಾಭಾರತದಲ್ಲಿ ಹೇಳಿರೋ ಧರ್ಮದ ಪರಿಕಲ್ಪನೆಗಳು ಅವು ಕೆಲವೊಮ್ಮೆ ತುಂಬ ಸರಳ, ಕೆಲವೊಮ್ಮೆ ತುಂಬಾನೇ ಕಾಂಪ್ಲೆಕ್ಸ್. ಅವು ಇವತ್ತಿನ ನಮ್ಮ ಸಮಾಜಕ್ಕೆ, ನಮ್ಮ ಜೀವನಕ್ಕೆ ಎಷ್ಟರ ಮಟ್ಟಿಗೆ ಪ್ರಸ್ತುತ? ಆ ಹಳೆಯ ತತ್ವಗಳನ್ನ ನಾವು ಇವತ್ತಿನ ಸಂದರ್ಭಕ್ಕೆ ಹೇಗೆ ಅರ್ಥೈಸ್ಕೊಳ್ಬಹುದು? ಹೌದು, ಇದು ನಾವು ನಿಜವಾಗ್ಲೂ ಆಲೋಚಿಸಬೇಕಾದ ವಿಷಯ.